ಉಡುಪಿಯಲ್ಲಿ ಒಂದು 3-4 ಜನ ಮಹಿಳೆಯರು ಕೂಡ ಇದ್ದಾರೆ. ಅವರಿಗೆ ಯಾವ ನಿಲ್ದಾಣಗಳಲ್ಲಿ ಅವಕಾಶ ನೀಡ್ತಾ ಇಲ್ಲ. ಇದರಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆಯವರೆಗೆ ಮಾತ್ರ ನಗರ ಪರವಾಗಿ ಚಾಲಕರು ದುಡಿಯಬಹುದು ಎಂದು ಉಲ್ಲೇಖಿಸಿರುತ್ತಾರೆ. ಇದರಲ್ಲಿ ಹಗಲು ಯಾವುದೇ ನಿಲ್ದಾಣಗಳಲ್ಲಿ ದುಡಿಯಬಾರದು ಎಂದು ಲಿಖಿತ ಮೂಲಕ ಉಲ್ಲೇಖಿಸಿಲ್ಲ. ನಡಾವಳಿಯ ಪ್ರಕಾರ ಕಾನೂನು ತಂದಲ್ಲಿ ರಿಕ್ಷಾ ಚಾಲಕರೇ ಹೊಡೆದಾಡುವ ಪ್ರಸಂಗಗಳು ಜಾಸ್ತಿ ಆಗುತ್ತದೆ. ಏಕೆಂದರೆ ಉಡುಪಿಯಲ್ಲಿ ಒಳ್ಳೆಗೆ ಬಾಡಿಗೆ ಮಾಡುವ ನಿಲ್ದಾಣಗಳೆಂದರೆ ಸಿಟಿ ರಿಕ್ಷಾ ನಿಲ್ದಾಣ, ಸರ್ವಿಸ್ ನಿಲ್ದಾಣ, ಕೆಎಸ್ಆರ್ಟಿಸಿ ರಿಕ್ಷಾ ನಿಲ್ದಾಣ, ಬಿಗ್ ಬಜಾರ್ ರಿಕ್ಷಾ ನಿಲ್ದಾಣ. ಈ 4 ನಿಲ್ದಾಣಗಳನ್ನು ಬಿಟ್ಟರೆ 52 ನಿಲ್ದಾಣದಲ್ಲಿ 54 ನಿಲ್ದಾಣಗಳು ಬಾಡಿಗೆ ಮಾತ್ರ ತುಂಬಾ ಕಡಿಮೆಯಾಗುತ್ತಿವೆ. ದೊಡ್ಡ ನಿಲ್ದಾಣ ಚಾಲಕರು ದಿನಕ್ಕೆ 2,000ದಿಂದ 3,000ವರೆಗೆ ದುಡಿದರೆ ಸಣ್ಣ ನಿಲ್ದಾಣ ಚಾಲಕರು 800ರಿಂದ 1,000 ರೂಪಾಯಿ ದುಡಿಯುವುದೇ ಕಷ್ಟ. ಇದರಲ್ಲಿ ದಿನಕ್ಕೆ ಗ್ಯಾಸ್ ಕಾಯಿಸಲು 300 ರೂಪಾಯಿ, ರಿಕ್ಷಾ ಸಾಲ ತಿಂಗಳಿಗೆ EMI, ಮಕ್ಕಳ ಶಿಕ್ಷಣ, ಮನೆ ಖರ್ಚು ಇದೆಲ್ಲ ಹೇಗೆ ಸಾಧ್ಯವಾಗುತ್ತದೆ? ದೊಡ್ಡ ನಿಲ್ದಾಣ ಚಾಲಕರಿಗೆ ಪ್ರೋತ್ಸಾಹ ನೀಡಿದಂತಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರ ಆದೇಶ ಜಾರಿಯಾದಲ್ಲಿ ಈ 52 ನಿಲ್ದಾಣ ಚಾಲಕರಿಗೆ ಹೊಟ್ಟೆಗೆ ಹೊಡೆದಂತಾಗುತ್ತದೆ. ರಿಕ್ಷಾ ಚಾಲಕರ ಸಂಘಟನೆಗೆ ನೀಡಿದ ಪತ್ರ ಸಂಖ್ಯೆ ಪ್ರಾಸ ಆಟೋ ದೂರು 2022-23. ಇದರಲ್ಲಿ ಯಾವ ನಿಲ್ದಾಣ ಪ್ರದೇಶದಲ್ಲಿಯೂ ಹೋಗಿ ದುಡಿಯಬಹುದು ಎಂದು ಪ್ರಾದೇಶಿಕ ಅಧಿಕಾರಿಗಳು ತಿಳಿಸಿ ಪತ್ರವನ್ನು ನೀಡಿದ್ದಾರೆ. ಹಾಗೆಯೇ ಪತ್ರಿಕೆಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ನಗರ ಪರವಾನಗಿ ಚಾಲಕರು ನಿಲ್ದಾಣ ದುಡಿಯಲು ಹೋದಾಗ ಅಲ್ಲಿನ ಚಾಲಕರು ಹಲ್ಲೆ ಮಾಡಿ ಗುಂಡಾಗಿರಿ ಮಾಡುವ ಬಗ್ಗೆ ಪೊಲೀಸ್ ಇಲಾಖೆ ದೂರು ನೀಡಿದರೆ ದುಡಿಯಲು ಬಂದ ಚಾಲಕರ ಮೇಲೆ ಕೇಸ್ ದಾಖಲಿಸಿ FIR ಮಾಡುತ್ತಾರೆ. ಆ 40 ರೂಪಾಯಿ ಬಾಡಿಗೆ ಮಾಡಿ ನಗರಸಭೆಯಲ್ಲಿ ಬಿಡ್ತಾನೆ. ಆ ರಿಕ್ಷಾ ಚಾಲಕ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಅಥವಾ ಅವನು ಯಾವ್ದು ಇರ್ತಾನೆ ಅದೇ ಮತ್ತೆ ಮಾಡಿ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಮತ್ತೆ ಅಲ್ಲಿ ನಗರಸಭೆಯ ನಿಲ್ದಾಣದಲ್ಲಿ ಖಾಲಿದ್ರು ಕೂಡ ಅಲ್ಲಿ ನಿಲ್ಲಿಕ್ಕಿಲ್ಲ. ಸಿಗುವಂತದ್ದು ರಿಕ್ಷಾ ಚಾಲಕರಿಗೆ ಮಾಲಕರಿಗೆ 50 ರೂಪಾಯಿ 60 ರೂಪಾಯಿ, ಹೆಚ್ಚಂದ್ರೆ 100 ರೂಪಾಯಿ ಬಾಡಿಗೆ. ಮತ್ತೆ ವಾಪಸ್ ಹೋಗೋದಕ್ಕಿಂತ ಅಲ್ಲಿ ನಾನು ಮುಕ್ತ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿಯವರ ಹತ್ರ ಮಾತಾಡಿದೆ, ವರಿಷ್ಠಾಧಿಕಾರಿ 2-3 ಸುತ್ತಿನ ಮಾತುಕತೆ ಮಾಡಿ ಮನೆ ಆಯುಕ್ತರಲ್ಲೂ ಮಾತಾಡಿ. ಆದ್ರೆ ನಾನು ಹೇಳುವಂತದ್ದಷ್ಟೇ, ಮಂಗಳೂರಿನಲ್ಲಿ ಆದ ಕತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದ ನಿದರ್ಶನ ಇದೆ. ಈ ವಿಚಾರದಲ್ಲಿ ಜಿಲ್ಲಾಡಳಿತ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಆಯುಕ್ತರಲ್ಲಿ ಹೇಳಿದ್ದೇನೆ, ನಗರಸಭೆ ಜಾಗವನ್ನು ನೀವು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದೀರಾ. ವಲಯ 1ರ ಪರ್ಮಿಟ್ ಅಲ್ಲಿ ಎಲ್ಲರೂ ಮುಕ್ತ ಅವಕಾಶ ಮಾಡಿಕೊಡಬೇಕು. 15 ಅಥವಾ 20 ದಿನದೊಳಗೆ ಜಿಲ್ಲಾಡಳಿತ ರಿಕ್ಷಾ ಚಾಲಕರಿಗೆ ಮುಕ್ತ ಅವಕಾಶ, ಯಾವುದೇ ಷರತ್ತಿಲ್ಲದೆ ಸಿಟಿ ಒಳಗಡೆ ಮುಕ್ತ ಅವಕಾಶ ಮಾಡಿಕೊಡದಿದ್ರೆ ನಾನು ಈಗಾಗಲೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಟಿ.ಎ. ನಾರಾಯಣಗೌಡರ ಬಳಿ ಮಾತಾಡಿ ಮಾನ್ಯ ಸಾರಿಗೆ ಸಚಿವರ ಹತ್ರ ಕೂಡ ಈ ಒಂದು ದೂರನ್ನು ಸಲ್ಲಿಸಲಿಕ್ಕಿದ್ದೇವೆ. ಅದರ ಮುನ್ನ ದೊಡ್ಡ ವಿಷಯ ಏನಲ್ಲ, ಕಾನೂನು ಉಲ್ಲಂಘನೆ ಏನಲ್ಲ. ಕಾನೂನು ಏನಿದೆ, ಕಾನೂನು ಪ್ರಕಾರವಾಗಿ ಹೈಕೋರ್ಟ್ ಆದೇಶ ಕೂಡ ಇದೆ, ಎಲ್ಲಿ ಬೇಕಾದ್ರೆ ದುಡಿಬಹುದು ಅಂತಿದೆ. ಹಾಗಾಗಿ ಅದು ಕೂಡಲೇ ನೀವು ಉಡುಪಿ ಜಿಲ್ಲೆಯಲ್ಲಿ ಇದನ್ನು ಜಾರಿ ತರಲಿಲ್ಲ ಅಂದ್ರೆ ನಾವು ಮಾನ್ಯ ನಾರಾಯಣಗೌಡರ ಹತ್ರ ಈಗಾಗಲೇ ನಾನು ಮಾತಾಡಿದ್ದೇನೆ, ಮಾನ್ಯ ಸಾರಿಗೆ ಸಚಿವರ ಹತ್ರ ಕೂಡ ಈ ಪ್ರಸ್ತಾವನೆ ಇಟ್ಟು ಉಡುಪಿ ಜಿಲ್ಲೆಯಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳುವಂತ ಒಂದು ಸಮಸ್ಯೆಯನ್ನು ಅವರಿಗೆ ವಿವರಣೆ ಕೊಡ್ಲಿಕ್ಕಿದೆ. ನಾವು ಕೇಳುವಂತದ್ದೇನು, ಕೋರ್ಟ್ ಆದೇಶ, ಸ್ಪಷ್ಟ ಕೋರ್ಟಿನ ಆದೇಶ ಇದೆ. ಏನು, ವಲಯ 1ರ ಪರವಾನಿಗೆ 7 ಕಿಲೋಮೀಟರ್ ಒಳಗೆ ಎಲ್ಲಿ ಬೇಕಾದ್ರೂ ಬಾಡಿಗೆ ಮಾಡಬಹುದು ಅಂತೆ. ರಿಕ್ಷಾ ಚಾಲಕ ಮಾಲಕರು ಇಷ್ಟೇ ಹೇಳುವಂತದ್ದು, ನಮ್ಗೆ ಯಾರು ಭೇದ ಭಾವ ಇಲ್ಲ, ಎಲ್ಲರೂ ಒಂದು ತಾಯಿ ಮಕ್ಕಳಿಗೆ ನೀವು ಇರಬೇಕು, ನಿಮ್ಮೆಲ್ಲ ಅಣ್ಣ ತಮ್ಮದಿಗಳು ಎಲ್ಲರೂ ಸಹ ಇದರಲ್ಲಿ ಬದುಕಬೇಕು, ಎಲ್ಲರೂ ಹೊಟ್ಟೆ ಬಾಡಿಗೆ ಮಾಡುವಂತ ಒಂದು ಉದ್ಯೋಗ. ನಾನೀಗ 1984 ಮೇ ತಿಂಗಳಿಂದ ರಿಕ್ಷಾವರೆಗೆ 40 ವರ್ಷ ಸರ್ವಿಸ್ ಮಾಡಬೇಕಿದೆ. ನಾವು ಒಂದು ಟೈಮಲ್ಲಿ ಯಾವುದೇ ಜಾಗದಲ್ಲಿ ನಿಲ್ದಾಣದಲ್ಲಿ ಹೋಗಿ ನಿಂತಿದ್ರೆ ಅಲ್ಲಿ ಅವರು ನಮ್ಮ ಹತ್ರ ಬಾಡಿಗೆ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಿಮ್ಮ ಮನೆ ಜೀವನದಲ್ಲಿ ಆಗುಂಟು, ನೀವು ಆರೋಗ್ಯದಲ್ಲಿ ಆಗುಂಟು, ಹಾಗೆ ಎಲ್ಲ ವಿಷಲೋಪನೆ ವಿಚಾರ ಮಾತಾಡ್ತಿದ್ರು. ಇವತ್ತಿನಲ್ಲಿ ಸೇರಾಗಿ ಅಂತ ಹೇಳಿದ್ರೆ ನಾವು ಅಲ್ಲಿ ಓದಿಕೊಂಡಿದ್ದೇವೆ, ಅವರ ಮುಖಾಂತರ ನಮ್ಮ ಚಾಲಿನವರೆಲ್ಲ ಇವರು. ಯಾಕಂದ್ರೆ ನಾನು ಸರ್ವಿಸ್ ಚಾರ್ಜಲ್ಲಿ ನಿಂತಿದ್ದೇನೆ, ಸಿಟಿ ಬಸ್ ಚಾರ್ಜಲ್ಲಿ ನಿಂತಿದ್ದೇನೆ, ಮತ್ತೆ ಈಗ ನಗರಸಭೆ ಮೊದಲಿನ ನಿರ್ಧಾರ ಅದೇ ಇದ್ದಾರೆ ನಗರಸಭೆಯಲ್ಲಿ. ಆಮೇಲೆ 40 ವರ್ಷ ಸರ್ವಿಸ್ನಲ್ಲಿ ತುಂಬಾ ಕಡೆ ಎಷ್ಟು ಸಹ ನಿಂತಿದ್ದೇನೆ, ನಾನು ಬಾಡಿಗೆ ಮಾಡ್ತೇನೆ. ಆದ್ರೆ ಈಗ ಮಾಡಲಿಕ್ಕಾಗುದು ನಮ್ಗೆ
7 ಕಿಲೋಮೀಟರ್ ನಗರ ಬರವಣಿಗೆ ಕೊಟ್ಟ ಇದರ ಪ್ರಕಾರ ನಮಗೆ 7 ಕಿಲೋಮೀಟರ್ ಒಳಗೆ ಯಾವುದೇ ನಿಲ್ದಾಣದಲ್ಲಿ ನಿಲ್ಲಿಗೆ ಆಂಗ್ಲ ರಕ್ಷಣಾ ವೇದಿಕೆಯವರು ಎಲ್ಲರೂ ಸೇರಿಕೊಂಡು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ನಮಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಒಂದು 2 ಮಾತುಗಳನ್ನು ನಮಗೆ ದುಡಿಲಿಕ್ಕೆ ಬಿಡುವುದಿಲ್ಲ. ನಮಗೆ ಪರ್ಮಿಟ್ ಹೇಗೆ ಕೊಟ್ಟಿದ್ದಾರೆ? ಈಗ ನೋಡಿ, ರೈಲ್ವೆ ಸ್ಟೇಷನ್ ಅಲ್ಲಿ ಹೇಗೆ ಉಂಟು ಪ್ರೀಪೇಡ್ ಕೌಂಟರ್, ಅಲ್ಲಿ ಸಿಟಿ ಪರ್ಮಿಟ್ ನಾವು 7 ಕಿಲೋಮೀಟರ್ ಬಿಟ್ಟು ಹೋಗ್ಲಿಕ್ಕಿಲ್ಲ. ಅಲ್ಲಿ ಎಲ್ಲಿಗೆ ಸಹ ಬಾಡಿಗೆ ಬಂದ್ರೆ ಲಾಂಗ್ 25-35 ಕಿಲೋಮೀಟರ್ ಬಂದ್ರೆ ಸಹ ಅವರಿಗೆ ಚೀಟಿ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಪ್ರೀಪೇಡ್ ಕೌಂಟರ್ ಅವರು ಹೊಣೆ ಇದ್ದಾರೆ ಅದಕ್ಕೆ. ಯಾಕಂದ್ರೆ ನೈಟ್ 10 ಗಂಟೆಯಿಂದ 4:30 ಗಂಟೆ ಮಾತ್ರ ದುಡಿಬೇಕು ನಗರ ಬರವಣಿಗೆಯವರು ನಿಲ್ದಾಣಗಳನ್ನೇ. 10 ಗಂಟೆಯಲ್ಲಿ ಯಾರಿದ್ದಾರಂತ ತಾವು ಯೋಚನೆ ಮಾಡಿ. ಯಾಕಂದ್ರೆ ಇದು ದೊಡ್ಡ ಸಿಟಿ ಅಲ್ಲ. 11 ಗಂಟೆ ಆದ ಕೂಡಲೇ ನಿಲ್ದಾಣ ಇಡೀ ಪೇಟೆ ಖಾಲಿ. ನಮ್ಗೆ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು ಆ ಸ್ಟ್ಯಾಂಡ್. ಖಾಸಗೀಕರಣ ಬೇಡ ಅಂತ ಖಾಸಗಿ ಮಾಡಬೇಡ ಹೇಳುದು. ಈಗ ನೋಡಿ 20 ಜನರದ ಒಂದು ಆಲ್ರೆಡಿ ಇದ್ದರೆ ಅದಕ್ಕೆ ಈಗ ನೀವು ಬೇಡಿಕೆ 40,000 ಕೊಟ್ಟರೆ ನಿಮ್ಮಂತೆ ಕೊಡೋದು, ಡಿಮಾಂಡ್ ಮಾಡೋದು 5,000 ಕೊಡೋದ್ರೆ ನೀವು ಬನ್ನಿ. ಈಗ ನಿಮ್ಮ ಹತ್ರ ಶಕ್ತಿ ಇಲ್ಲ, ನಿಮ್ಮ ಹತ್ರ ದುಡ್ಡು ಕೊಡ್ಲಿಕ್ಕೆ ಬಾಡಿಗೆ ಮಾಡೋದೇ ಕಷ್ಟ. ಇವ್ರು ಕೊಡ್ತಾರೆ 40,000, ಇವ್ರನ್ನ ತಗೋದು, ನಿಮ್ದೊಳಗೆ ಬಲಿಕ್ಕಿಲ್ಲ. ಇವ್ರ ಹತ್ರ ಬಲಿಸ್ತಿದ್ದಾರೆ, ಅವ್ರು ದುಡ್ಡು ಆಯ್ತು ಬನ್ನಿ ನೀವು 5,000 ಕೊಡಿ, ನಮ್ಮ ಒಟ್ಟಿಗೆ ಸೇರ್ಕೊಡಿ. ನೀವೇನ್ ಮಾಡ್ತೀರಿ ಪಾಪ? ನಾನು ಹೇಳುವಂತದ್ದು ಇಷ್ಟೇ, ಇದರಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಮತ್ತೆ ವಿಫಲ ಆಗಿದೆ ಅಂತ ಹೇಳಲಿಕ್ಕೆ ನಾನು ಖಂಡಿತ ಬಯಸ್ತೇನೆ. ಯಾಕಂತ ಹೇಳಿ ನಾವು ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಇವರು ಯಾವ ನಡವಳಿಕೆ ಮಾಡಲಿ ಏನೇ ಮಾಡಲಿ, ನಾನು ಹೇಳುವಂತದ್ದು ಕೋರ್ಟ್ ಆದೇಶ ಏನಿದೆ ಆ ಪ್ರಕಾರ ಮಾಡಿ ಅಂತ ಹೇಳುವಂಥದ್ದು ನಮ್ಮದು ಕೋರಿಕೆ ಇಷ್ಟೇ. ಅಂತ ಹೇಳಿ ಕಾನೂನು ಬಿಟ್ಟು ಯಾವುದು ಕಾನೂನನ್ನ ಪ್ರಶ್ನೆ ಮಾಡುವಷ್ಟು ಯಾರಿಗೂ ಇಲ್ಲ. ಕೋರ್ಟ್ ಆದೇಶ ಅದ್ರ ಪ್ರಕಾರ ಮಾಡಲಿ ಅಂತ ನಮಗೆ ಕೊಟ್ಟರೆ ನಾವು ಅದನ್ನೇ ಮಾಡ್ತಾ ಇದ್ದೇವೆ. ಮೆಂಬರ್ಶಿಪ್ ತಗೊಳ್ಳೋದು ಅದನ್ನೇ ಕಂಟಿನ್ಯೂ ಆಗ್ತದೆ. ಈಗ ರೊಟೇಷನ್ ಪದ್ಧತಿ ಬರುತ್ತೆ, ಯಾರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಅವರವರ ಬಾಡಿಗೆ ಮಾಡ್ಕೊಂಡು ಹೋಗ್ತಾರೆ. ವರಿಷ್ಠಾಧಿಕಾರಿಗಳವರಿಗೆ ಒಂದು 4 ಸ್ಟ್ಯಾಂಡ್ನಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು 1-2 ತಿಂಗಳು ಇಡಿಸಲು, ಆವಾಗ ತನ್ನಷ್ಟಕ್ಕೆ ಅದನ್ನ ಹದ್ದುಬಸ್ತಿಗೆ ತರಲಿಕ್ಕೆ ಆಗ್ತದೆ ಅಂತ ನಾವು ಮನವಿ ಮೂಲಕ ನಾವು ಅವರಿಗೆ ತಿಳಿಸಿದ್ದೇವೆ. ಸಣ್ಣ ಸಣ್ಣ ನಿಲ್ದಾಣಗಳಲ್ಲಿ ಬಾಡಿಗೆ ಇರುವುದಿಲ್ಲ. ಈಗ ದೊಡ್ಡ ನಿಲ್ದಾಣದಲ್ಲಿ 2-2.5 ಸಾವಿರ ದುಡಿದ್ರೆ ಸಣ್ಣ ನಿಲ್ದಾಣದವರು 800-1,000 ದುಡಿಬಹುದು. ಆವಾಗ ಸಣ್ಣ ನಿಲ್ದಾಣದವ ಮನೆಯಲ್ಲಿ ಸಂಸಾರ ನೋಡುವುದ, EMI ಕಟ್ಟುವುದ, ಮಕ್ಕಳ ಶಿಕ್ಷಣ ನೋಡುವುದ, ಇದು ಹೇಗೆ ಸಾಧ್ಯ ಆಗ್ತದೆ? ಅವರವರಿಗೆ ಅಂತ ಇದು ನಿಯಮ ಮಾಡಿದ ಕೂಡಲೇ ಈ ಹಿಂದೆ ಏನಾಗಿದೆ, ಯಾರು ಕೂಡ ಸ್ಟ್ಯಾಂಡಿಗೆ ಬಂದರೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಇನ್ನು ಅದು ಮಾಡಿದರೆ ಏನಿಲ್ಲ, ಅಲ್ಲಿ ಸ್ಟ್ಯಾಂಡ್ ಒಂದು ವೇಳೆ 30 ಗಾಡಿ ನಿಲ್ಲುವಲ್ಲಿ 4-5 ಗಾಡಿ ಇದ್ದು ಇಡೀ ಸ್ಟ್ಯಾಂಡ್ ಖಾಲಿ ಇದ್ರೆ ಇವ ಬೇರೆ ಪಾಪ ನೋಡ್ಕೊಂಡು ಹೋಗ್ತಾನೆ. ಯಾಕಂದ್ರೆ ನಮಗೆ ಅಲ್ಲಿ ದುಡಿಲಿಕ್ಕೆ ಹೋಗ್ಲಿಕ್ಕಿಲ್ಲಲ್ಲ, ನಾನೇನು ಮಾಡ್ಬೋದಂತ ಮಾಡಿದ್ರೆ ಅಲ್ಲಿ ಸಾಧಾರಣ ಮಟ್ಟಿಗೆ 4 ನಿಲ್ದಾಣಗಳು, 4 ನಿಲ್ದಾಣಗಳಂದ್ರೆ ಸರ್ವಿಸ್ ಸ್ಟ್ಯಾಂಡ್ನಲ್ಲಿ ಒಂದು 80 ಗಾಡಿ, ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು 80 ಗಾಡಿ, KSRTC ಅಲ್ಲಿ ಒಂದು 60 ಗಾಡಿ, ಒಟ್ಟಿಗೆ ಟೋಟಲ್ ಒಂದು 300 ಜನರಿಗೆ ಉಪಕಾರ ಆಗ್ಬೋದು. ಇದು ಸಾಧಾರಣ 2.5 ಸಾವಿರ, ಸಾಧಾರಣ ಮಿನಿಮಮ್ 2,000 ಮಂದಿಗೆ ಅನ್ಯಾಯ ಆಗ್ತಾ ಇದೆ. 7 ಕಿಲೋಮೀಟರ್ 58 ಸ್ಟ್ಯಾಂಡ್ 4 ಸ್ಟ್ಯಾಂಡ್ಗಳಿಗೆ ಮಾತ್ರ ಉಪಕಾರ. ಎಲ್ಲರೂ ಒಂದಾಗಬೇಕು. ಈ ಏನೇನು ಗುಂಪು ಘರ್ಷಣೆ ಮಾಡಿ ಹೊಡೆದಾಟ ಇನ್ನೊಂದು ಮಾಡಿ FIR ಕಾನೂನು ಇದು ಕೋರ್ಟು ಕೇಸು ಇನ್ನೊಂದು ಬೇಡ. ಈ ರಿಕ್ಷಾ ದುಡಿಯುವಲ್ಲಿ ಚಾಲಕರಾಗಿ ಹೆಚ್ಚು ಸಾಧಾರಣ ಗಂಡಸರಿದ್ದಾರೆ. ಇದರಲ್ಲಿ ಉಡುಪಿಯಲ್ಲಿ ಒಂದು 3-4 ಜನ ಮಹಿಳೆಯರು ಕೂಡ ಇದ್ದಾರೆ. ಅವರಿಗೆ ಯಾವ ನಿಲ್ದಾಣಗಳಲ್ಲಿ ಅವಕಾಶ ನೀಡ್ತಾ ಇಲ್ಲ. ಅವರಿಗೂ ನಿಲ್ದಾಣಗಳಲ್ಲಿ ಅವಕಾಶ ನೀಡಿ ಮಹಿಳೆಯರಿಗೆ ಹೆಚ್ಚು ದುಡಿಯುವ ಹಾಗೆ ನಾವು ಸ್ವಲ್ಪ ಸಪೋರ್ಟ್ ಮಾಡಿದರೆ ಮುಂದಕ್ಕೆ ಅವರಿಗೆ ಈ ನಿರುದ್ಯೋಗ ಸಮಸ್ಯೆ ಕೂಡ ಪರಿಹಾರ ಆದಾಗ್ತದೆ. ಮತ್ತು ಒಂದು 10-15 ಜನ ಮಹಿಳೆಯರು ಈಗ ರಿಕ್ಷಾ ದುಡಿಯುವಲ್ಲಿ ಆಸಕ್ತಿ ತೋರಿದರೆ ಹೆಚ್ಚಿನ ಮಹಿಳೆಯರೆಲ್ಲ ರಿಕ್ಷಾ ಕೂಡ ದುಡಿಬಹುದು, ಇದರಲ್ಲಿ ಕೂಡ ಸಂಪಾದನೆ ಆಗ್ತದೆ. ಹಾಗಾಗಿ ಇದನ್ನು ಕೂಡ ಒಂದು ಯಶಸ್ವಿ ಆಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬಹುದು.